ರಿಪಬ್ಲಿಕ್ ಟಿವಿಯ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಬಸವರಾಜ್ ಚರಂತಿಮಠ್. ರಾಜ್ಯದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನೆನೆಗುದಿಗೆ ಬಿದ್ದು ಈಗಾಗಲೇ 5-6 ವರ್ಷ ಕಳೆದು ಹೋಗಿದ್ದಾವೆ. ಒಂದು ಕಡೆ BBMP ಚುನಾವಣೆ ಆಗಬೇಕಾಗಿತ್ತು. BBMPಯನ್ನು ವಿಂಗಡಣೆ ಮಾಡಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಲಾಗಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ 5 ಪಾಲಿಕೆಗಳ ಚುನಾವಣೆ ನಡೆಸಬೇಕಾದಂಥ ಅನಿವಾರ್ಯತೆ ಇದೆ. ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ನಡೆಸ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದೆ. ಅದಕ್ಕಾಗಿ ಸಿದ್ಧತೆಗಳು ಕೂಡ ಆಗ್ತಾ ಇದ್ದಾವೆ. ಇದ್ರ ಜೊತೆಗೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಕೂಡ ನೆನೆಗುದಿಗೆ ಬಿದ್ದು ಸುಮಾರು ವರ್ಷಗಳಾಗಿದ್ದಾವೆ. ಅವುಗಳನ್ನು ಕೂಡ ಚುನಾವಣೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಯಾಕಂದರೆ ಸ್ಥಳೀಯ ಮಟ್ಟದ ಕಾಂಗ್ರೆಸ್ ನಾಯಕರಾಗಿರ್ಬೋದು, ಬೇರೆ ಬೇರೆ ಪಕ್ಷದ ವಿರೋಧ ಪಕ್ಷಗಳ ನಾಯಕರುಗಳು ಕೂಡ ಪದೇ ಪದೇ ಒತ್ತಾಯ ಮಾಡ್ತಾ ಇದ್ದಾರೆ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರವನ್ನು ಹಂಚಿಕೆ ಮಾಡಿ ಅನ್ನುವಂಥದ್ದು. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಕಾರ್ಯಕರ್ತರು ಉತ್ಸಾಹಕರಾಗಿದ್ದರು. ಸ್ಥಳೀಯ ಮಟ್ಟದ ಚುನಾವಣೆಯನ್ನು ಆದಷ್ಟು ಶೀಘ್ರವಾಗಿ ಮಾಡ್ತಾರೆ, ZP ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಯನ್ನು ಮಾಡುವ ಮೂಲಕ ನಮಗೂ ಅಧಿಕಾರ ಕೊಡ್ತಾರೆ ಅನ್ನೋಂಥ ಉತ್ಸಾಹದಲ್ಲಿದ್ದರು. ಆದರೆ 2.5 ವರ್ಷ ಕಳೆದು ಹೋಗ್ತಾ ಇದೆ. ಆದರೆ ಇನ್ನೂವರೆಗೂ ಕೂಡ ZP ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಆಗಿರ್ಬೋದು, ಇನ್ನೊಂದು GBA ಚುನಾವಣೆ ಆಗಿರ್ಬೋದು, ಅದು ಆಗಿಲ್ಲ. ಹಾಗಾಗಿ ಈ ಒಂದು ಪ್ರಶ್ನೆ ಕಾಡ್ತಾ ಇದೆ, ZP TP ಚುನಾವಣೆ ಮೊದಲಾಗುತ್ತಾ ಅಥವಾ GBA ಚುನಾವಣೆ ಮುಂಚಿತವಾಗಿ ಆಗುತ್ತಾ ಅನ್ನುವಂಥ ಪ್ರಮುಖವಾದಂಥ ಪ್ರಶ್ನೆ ಇದೆ. ಇಲ್ಲಿ ಒಂದು ರೀತಿಯಲ್ಲಿ ಸರ್ಕಾರ ಕೂಡ ಗೊಂದಲಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. ಯಾಕಂದರೆ GBA ಚುನಾವಣೆ ನಡೆಸಬೇಕಂತ ಅನಿವಾರ್ಯತೆ ಇದೆ. ಯಾಕಂದರೆ ಅದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ. ಇಷ್ಟು ನಿಗದಿತ ಅವಧಿ ಒಳಗಡೆ ಈ ಒಂದು GBA ಚುನಾವಣೆಯನ್ನು ಮಾಡಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ನೀವೇನು ಮಾಡ್ಕೊಂಡಿದ್ದೀರಿ ಅದಕ್ಕೆ ಕ್ಷೇತ್ರ ವಿಂಗಡಣೆ ಮಾಡಿ ಮೀಸಲಾತಿಯನ್ನು ಕೊಟ್ಟು ಎಷ್ಟು ದಿನಗಳೊಳಗೆ ನೀವು ಅದನ್ನು ಚುನಾವಣೆ ಮಾಡ್ತೀರ ಅನ್ನುವಂಥ ಒಂದಷ್ಟು ಉತ್ತರ ಕೊಡಿ ಅನ್ನುವಂಥ ಒಂದು ಸೂಚನೆ ಕೊಟ್ಟಿತ್ತು. ಅದರ ಅನ್ವಯ ಸರ್ಕಾರ ಕೂಡ ಉತ್ತರ ಕೊಟ್ಟಿದೆ ಸುಪ್ರೀಂ ಕೋರ್ಟ್ಗೆ. ನಾವು ಜನವರಿ-ಫೆಬ್ರವರಿ ಅಷ್ಟೊತ್ತಿಗೆ GBA ಚುನಾವಣೆ ಮಾಡ್ತೇವೆ ಅನ್ನುವಂಥ ಒಂದು ಉತ್ತರವನ್ನು ಕೊಟ್ಟಿದೆ. ಮತ್ತು ಅದಕ್ಕೆ ರಾಜ್ಯ ಚುನಾವಣಾ ಆಯೋಗ ಕೂಡ ಸಿದ್ಧತೆಯನ್ನು ನಡೆಸ್ತಾ ಇದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಇರ್ಬೋದು, ಅದರ ಜೊತೆಗೆ ಇಲ್ಲಿ ಮಾಡಬೇಕಾದಂಥ ಪಾಲಿಕೆಗಳ ಒಂದಷ್ಟು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಇದ್ರ ಜೊತೆಗೆ ಈಗ ಇನ್ನೊಂದು ಹೊಸದಾಗಿ ಅನುಮಾನ ಹುಟ್ಟುತ್ತಾ ಇರ್ತಕ್ಕಂಥದ್ದು, GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಗೂ ಮುಂಚಿತವಾಗಿ ZP TP ಚುನಾವಣೆ ಅಂದರೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಯಾಕೆ ಈ ಪ್ರಶ್ನೆ ಹುಟ್ಕೊಳ್ತಾ ಇದೆ ಅಂದರೆ, ಕಾಂಗ್ರೆಸ್ ಹೈಕಮಾಂಡ್ನ ಒಂದಷ್ಟು ಸೂಚನೆಗಳು. ಇದಕ್ಕೆ ಸೂಚನೆ ಕೊಡೋಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದಷ್ಟು ಕಾರಣಗಳಿದ್ದಾವೆ. ಮೊದಲನೇದಾಗಿ ZP TPಯನ್ನೇ ಯಾಕೆ ಮಾಡಬೇಕು ಅನ್ನುವಂಥದ್ದಾದರೆ, ZP TP ಮಾಡಬೇಕಾಗಿದ್ದ ಕಾರಣಗಳು, ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿರ್ತಕ್ಕಂಥವು. ಗ್ಯಾರಂಟಿ ಯೋಜನೆಗಳು ಗ್ರಾಮೀಣ ಮಟ್ಟದಲ್ಲಿ ಹಂಚಿಕೆ ಆಗಿರೋದ್ರಿಂದ ಅಲ್ಲಿ ಸರ್ಕಾರದ ವರ್ಚಸ್ಸು ವೃದ್ಧಿದೆ ಹೊರತು ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರದ ವರ್ಚಸ್ಸಿಲ್ಲ ಅನ್ನುವಂಥದ್ದು. ಅದಕ್ಕೆ ಪ್ರಮುಖ ಕಾರಣ ಬೆಂಗಳೂರಿನ ರಸ್ತೆಗಳ ಹಾಳಾಗಿರ್ತಕ್ಕಂಥದ್ದು, ರಸ್ತೆಗಳನ್ನು ಗುಂಡಿಗಳು ಬಿದ್ದಿರ್ತಕ್ಕಂಥದ್ದು, ಅದರ ಜೊತೆಗೆ ಒಳಚರಂಡಿ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಕೊಡೋಕ್ಕಾಗಿಲ್ಲ ಅನ್ನುವಂಥ ಒಂದು ಆಪಾದನೆ ಇದೆ. ಹಾಗಾಗಿ ನಿರಂತರವಾಗಿ ರಾಜ್ಯ ಸರ್ಕಾರದ ಮೇಲೆ ಸ್ಥಳೀಯ ಬೆಂಗಳೂರಿನ ನಾಗರಿಕರು, ಉದ್ಯಮಿಗಳು, ಮಾಧ್ಯಮಗಳು ಸೇರಿದಂತೆ ಎಲ್ಲರೂ ಕೂಡ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಈ ಒಂದು ಇಕ್ಕಟ್ಟಿಗೆ ಸಿಳ್ಕೊಂಡಿದೆ. GBA ಚುನಾವಣೆ ಮಾಡಬೇಕಾದಂಥ ಅನಿವಾರ್ಯತೆ ಇದ್ರೂ ಕೂಡ ಇಲ್ಲಿ ಸರ್ಕಾರದ ಪರವಾಗಿ ಬೆಂಗಳೂರಿನ ಸಾರ್ವಜನಿಕರಿಲ್ಲ. ಯಾಕಂದರೆ ಬೆಂಗಳೂರಿನ ಸಾರ್ವಜನಿಕರು ಗ್ಯಾರಂಟಿಯ ಫಲಾನುಭವಿಗಳು ಅಷ್ಟೊಂದಾಗಿ ಇಲ್ಲ. ಕೆಲವು ಸ್ಲಮ್ಗಳಿರಬಹುದು, ಕೆಲವು ಏರಿಯಾಗಳಲ್ಲಿ ಮಾತ್ರ ಗ್ಯಾರಂಟಿ ಯೋಜನೆಗಳನ್ನು ಫಲಾನುಭವಿಗಳಿದ್ದಾರೆ. ಒಂದು ಶಕ್ತಿ ಯೋಜನೆ ಒಂದಷ್ಟು ಫಲಾನುಭವಿಗಳು ಇದ್ದಾರೆ, ಮತ್ತು ಜೊತೆಗೆ ಗೃಹ ಜ್ಯೋತಿ ಯೋಜನೆ ಏನಿದೆ ಅದಕ್ಕೆ ಫಲಾನುಭವಿಗಳಿದ್ದಾರೆ ಅನ್ನೋದು ಬಿಟ್ಟರೆ, ಗೃಹಲಕ್ಷ್ಮಿ ಆಗಿರಬಹುದು, ವಿದ್ಯಾರ್ಥಿಗಳ ವೇತನ ಆಗಿರ್ಬೋದು, ಇದ್ರ ಜೊತೆಗೆ ಈ ಉಳಿದಂಥ ಅಕ್ಕಿ ಅನ್ನಭಾಗ್ಯ ಏನಿದೆ ಅದು ಕೂಡ ವ್ಯಾಪಕವಾಗಿ ಫಲಾನುಭವಿಗಳು ಬೆಂಗಳೂರಿನಲ್ಲಿ ಇಲ್ಲ. ಹಾಗಾಗಿ ಬೆಂಗಳೂರಿನಗರು ಏನು ಕೇಳ್ತಾರೆ, ಮೂಲಭೂತವಾಗಿ ರಸ್ತೆ ಕೇಳ್ತಾರೆ, ಜೊತೆಗೆ ರಸ್ತೆಯ ಚರಂಡಿ ಕೇಳ್ತಾರೆ, ಜೊತೆಗೆ ವಿದ್ಯುತ್ ಸಂಪರ್ಕ ಕೇಳ್ತಾರೆ, ಇದ್ರ ಜೊತೆಗೆ ಉತ್ತಮವಾದಂಥ ಮೂಲ ಸೌಕರ್ಯಗಳನ್ನು, ಪಾರ್ಕ್ಗಳನ್ನು ಮೇಂಟೆನೆನ್ಸ್ ಸೇರಿದಂತೆ ಅಭಿವೃದ್ಧಿಯನ್ನು ಕೇಳ್ತಾರೆ ಬೆಂಗಳೂರು ಜನರು. ಹಾಗಾಗಿ ರಾಜ್ಯ ಸರ್ಕಾರದ ಪರವಾಗಿ ಅಥವಾ ರಾಜ್ಯದ ಸರ್ಕಾರವನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಬೆಂಗಳೂರಿಗರು ಇಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ವ್ಯಕ್ತವಾಗಿದೆ. ಹಾಗಾಗಿ GBA ಚುನಾವಣೆಗೂ ಮುಂಚಿತವಾಗಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಬೇಕು ಅನ್ನುವಂಥ ಒಂದು ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಅದು ನಿನ್ನೆ ನಡೆದಂತಹ ಡಿನ್ನರ್ ಮೀಟಿಂಗ್ನಲ್ಲಿಯೂ ಕೂಡ CM ಸಿದ್ದರಾಮಯ್ಯ ಅವರು ಸಚಿವರಿಗೆ ಸೂಚನೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಸೂಚನೆ ಇದೆ, ಮುಂದಿನ ದಿನಗಳಲ್ಲಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನು ನಾವು ಶೀಘ್ರವಾಗಿ ನಡೆಸ್ತೇವೆ, ನೀವು ತಯಾರಾಗಿರಿ ಅನ್ನುವಂಥ ಒಂದಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿ ಸಚಿವರು ಹೇಳ್ತಾ ಇದ್ದಾರೆ, ಹೌದು ನಮಗೆ ಸೂಚನೆ ಬಂದಿದೆ, ನಾವು ಅದಕ್ಕೆ ತಯಾರಾಗ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ಮೂಲಕ ಡಿಸೆಂಬರ್ ವೇಳೆಗೆ ಚುನಾವಣೆ ನಡೆದಿದ್ದರೂ ಕೂಡ ಒಂದಷ್ಟು ಸಿದ್ಧತೆ, ಒಂದು ಡಿಲಿಮಿಟೇಷನ್ ಘೋಷಣೆ ಮಾಡೋದಾಗಿರ್ಬೋದು, ಇನ್ನೊಂದು ಮೀಸಲಾತಿ ಘೋಷಣೆ ಆಗಿರ್ಬೋದು, ಇವನ್ನೆಲ್ಲವನ್ನು ಮಾಡಿ ನಾವು ತಯಾರಾಗಿದ್ದೇವೆ ಅನ್ನುವಂಥ ಸೂಚನೆಯನ್ನು ಕೊಡುತ್ತೆ. ಇದ್ರ ಜೊತೆಗೆ GBA ಚುನಾವಣೆಗೂ ಮುಂಚಿತವಾಗಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆಸುವ ಮೂಲಕ ರಾಜ್ಯ ಸರ್ಕಾರ ಅಲ್ಲಿ ಯಥೇಚ್ಛವಾಗಿ ಸೀಟುಗಳನ್ನು, ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ ಸ್ಥಾನಗಳನ್ನು ಪಡೆಯುವ ಮೂಲಕ ಅಲ್ಲಿ ಆ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರವನ್ನು ಹಿಡಿದು ಅಲ್ಲಿ ಅಧಿಕಾರವನ್ನು ವೃದ್ಧಿಸಿಕೊಂಡು ಬಂದು
ಅದನ್ನು ರಾಜ್ಯ ಸರ್ಕಾರದ ಪರವಾಗಿ ರಾಜ್ಯದ ಜನರಿದ್ದಾರೆ, ಗ್ಯಾರಂಟಿಗಳ ಫಲಾನುಭವಿಗಳು ರಾಜ್ಯದ ಜನರು ಕೈ ಹಿಡಿದಿದ್ದಾರೆ, ಕಾಂಗ್ರೆಸ್ ಕೊಟ್ಟಂಥ ಯೋಜನೆಗಳನ್ನು ಪರವಾಗಿ ಜನರಿದ್ದಾರೆ ಅನ್ನುವಂಥ ಒಂದು ಬಿಂಬಿಸುವಂಥ ಕೆಲಸ ಆಗುತ್ತೆ. ಮತ್ತು ಆ ವರ್ಚಸ್ಸನ್ನು ತೆಗೆದುಕೊಂಡು ಬಂದು ಬೆಂಗಳೂರು ಚುನಾವಣೆ ಮಾಡಬೇಕು, GBA ಚುನಾವಣೆ ಮಾಡಬೇಕು. ಅಲ್ಲಿ ಅದಕ್ಕೆ ಅಂದರೆ 5 ಪಾಲಿಕೆಗಳ ಪೈಕಿ ಕನಿಷ್ಠ 3 ರಿಂದ 4 ಆದರೂ ಪಾಲಿಕೆಗಳನ್ನ ಅಧಿಕಾರ ತೆಗೆದುಕೊಳ್ಳಲೇಬೇಕು ಅನ್ನುವಂಥ ಒಂದು ಒತ್ತಡ ಇರೋದ್ರಿಂದ ಸಹಜವಾಗಿ ಈಗ GBA ಚುನಾವಣೆ ಬದಲಾಗಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿಯನ್ನು ಮೊದಲು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ನಿನ್ನೆ ನಡೆದಂಥ ಡಿನ್ನರ್ ಮೀಟಿಂಗ್ಗಳಲ್ಲಿ ಸಚಿವರಿಗೂ ಕೂಡ CM ಸಿದ್ದರಾಮಯ್ಯ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಈಗಾಗಲೇ ಸದ್ದಿಲ್ಲದೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿಯ ಚುನಾವಣೆಗಾಗಿ ಜಿಲ್ಲಾ ಮತ್ತು ತಾಲೂಕು ಲೀಡರ್ಗಳನ್ನು ಸಭೆ ಮಾಡೋದಾಗಿರ್ಬೋದು, ಗ್ಯಾರಂಟಿ ಸಮಿತಿಗಳ ಸಭೆ ಮಾಡಿರೋಗಿರ್ಬೋದು, ಮುಂದಿನ ದಿನಗಳಲ್ಲಿ ನಮಗೆ ಚುನಾವಣೆಗೆ ಅನುಕೂಲಕರ ಆಗೋ ನಿಟ್ಟಿನಲ್ಲಿ ಪಕ್ಷ ಸನ್ನದ್ಧವಾಗಿರಬೇಕು ಅನ್ನೋಂಥದ್ದನ್ನು ಕಳೆದ 2 ತಿಂಗಳಿಂದನೂ ಮಾಡ್ತಾ ಇತ್ತು. ಆದರೂ ಯಾರಿಗೂ ಕೂಡ ಅದು ಗಣನೆಗೆ ಬಂದಿರಲಿಲ್ಲ. ಈಗ GBA ಚುನಾವಣೆಗೆ ನಾವು ಸಿದ್ಧರಾಗಿದ್ದೇವೆ ಅನ್ನೋಂಥ ಒಂದು ಹೇಳಿಕೆಯನ್ನು ಕೊಟ್ಟು ಸರ್ಕಾರ GBA ತಯಾರಿ ನಡೆಸ್ತಾ ಇತ್ತು. ವಿರೋಧ ಪಕ್ಷಗಳು ಕೂಡ GBAಗೆ ಗಮನ ಹರಿಸಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ನಾವು ತಾಲೂಕು ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನು ಘೋಷಣೆ ಮಾಡಿದ್ದೆ, ಅದರಲ್ಲಿ ಅವು ವಿರೋಧ ಪಕ್ಷಗಳಿಗೊಂದು ರೀತಿ ಚೆಕ್ಮೇಟ್ ಕೊಟ್ಟ ಹಾಗೆ ಅವು ತಯಾರಾಗಿರಲ್ಲ. ಆ ಸಂದರ್ಭದಲ್ಲೇ ನಾವು ಗ್ಯಾರಂಟಿಗಳ ಲಾಭವನ್ನು ಪಡೆದುಕೊಂಡು ಸಿಕ್ಕಂಥ ಲಿಮಿಟ್ ಸಮಯದಲ್ಲೇ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನು ನಡೆಸಿ ಅಲ್ಲಿ ಅಧಿಕಾರವನ್ನು ಹಿಡಿಯೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ರಾಜ್ಯ ಸರ್ಕಾರ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಗೂ ಮುಂಚಿತವಾಗಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನು ನಡೆಸೋದಕ್ಕೆ ಈಗ ರಾಜ್ಯ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಇದಕ್ಕೆ ರಾಜ್ಯ ಚುನಾವಣಾ ಆಯೋಗಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಒಂದಷ್ಟು ಸೂಚನೆಯನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ನೀವು ಮೊದಲು ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸನ್ನದ್ಧರಾಗಿ ಆನಂತರ ಡಿಸೆಂಬರ್ ವೇಳೆಗೆ ಏನು ಗ್ರಾಮ ಪಂಚಾಯತಿಗಳ ಅಧಿಕಾರ ಮುಗಿಯುತ್ತೆ ಅದನ್ನು ಇನ್ನೊಂದು ಬಾರಿ ಮಾಡೋಣ. ಮೊದಲು ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಮುಗಿಲಿ, ಆ ನಂತರ GBA ಚುನಾವಣೆಯನ್ನು ತೆಗೆದುಕೊಂಡು ಸ್ಥಳೀಯ ಮಟ್ಟದ ಸಂಸ್ಥೆಗಳ ಚುನಾವಣೆ ಏನಿದೆ ಅಲ್ಲಿ ವಿಸ್ತೃತವಾದಂಥ ಅಧಿಕಾರವನ್ನು ಹಿಡಿಯೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಇದ್ದಂತೆ ಕಾಣಿಸ್ತಾ ಇದೆ. ಅದೇ ರೀತಿಯಾದಂಥ ತಯಾರಿ ನಡೆದಿದೆ. ಸದ್ದಿಲ್ಲದೆ ಈ ಒಂದು ಸೂಚನೆಯೂ ಹೈಕಮಾಂಡ್ ಕೊಟ್ಟಿರೋದ್ರಿಂದ ರಾಜ್ಯ ಸರ್ಕಾರಕ್ಕೂ ಒಂದು ಇಕ್ಕಟ್ಟಿನ ಕೆಲಸ ಆಗುತ್ತೆ. ಯಾಕಂದರೆ GBA ಚುನಾವಣೆ ಮೊದಲ ನಂತರ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗುತ್ತೆ ಅಂತ ಸಚಿವರು ಕೂಡ ಒಂದು ರೀತಿಯಲ್ಲಿ ತಯಾರಿಯನ್ನು ನಡೆಸ್ತಾ ಇದ್ದರು. ಈಗ ಶಾಸಕರು ಸೇರಿದಂತೆ ಕಾಂಗ್ರೆಸ್ ಶಾಸಕರು ಸೇರಿದಂತೆ ಈ ಒಂದು ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸನ್ನದ್ಧರಾಗಬೇಕಾಗತ್ತೆ. GBA ಚುನಾವಣೆಗೂ ಮುಂಚಿತವಾಗಿ ಈ ಒಂದು ಚುನಾವಣೆ ನಡೆಸಿ ಅಧಿಕಾರವನ್ನು ಹಿಡಿದು ಮುಂದೆ GBAಯಲ್ಲಿ ಅಧಿಕಾರ ಹಿಡಿಯೋದಕ್ಕೋಸ್ಕರ ಒಂದು ಫೈಟನ್ನು ಮಾಡಬೇಕಾಗತ್ತೆ. ಯಾಕಂದರೆ ಬಹುತೇಕವಾಗಿ ನಾಗರಿಕರು, ಬೆಂಗಳೂರಿನ ನಾಗರಿಕರು BJP ಪಕ್ಷದ ಪರವಾಗಿ ಇದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಆತಂಕ ಕೂಡ ಇರೋದರಿಂದ ಸಹಜವಾಗಿ ಅವರಲ್ಲಿ ಮನಸ್ಸನ್ನು ಪರಿವರ್ತನೆ ಮಾಡಬೇಕಾದಂಥ ಅನಿವಾರ್ಯತೆ ಇರೋದರಿಂದ ಒಂದಷ್ಟು ಬೆಂಗಳೂರಿಗೆ ಕೆಲಸವನ್ನು ಮಾಡಿ, ಅಂದರೆ ಮುಂದೆ ಸಿಗ್ತಕ್ಕಂಥ 3-4 ತಿಂಗಳ ಅವಧಿಯಲ್ಲಿ ಕೆಲಸವನ್ನು ಮಾಡಿ ಆನಂತರ GBA ಚುನಾವಣೆ ಮಾಡೋಣ ಅನ್ನುವಂಥ ಮನಸ್ಥಿತಿಗೆ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ GBA ಚುನಾವಣೆ ವಿಳಂಬ ಆಗುವ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ಎಲ್ಲ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾವೆ.